ಭಕ್ತಿಯೊಳಗೆ ಅಂಕಾರ ಯಾವಾಗಲೂ ಇರಬಾರ್ದು. ನಾ ಪತ್ನಿ, ನಾಲ್ಕು ಪತ್ನಿ, ತನು ಮನ ಸಂಘದೊಳಗೆ ಅಭಿಮಾನ ಕೊಡಬಾರ್ದು. ಭಕ್ತಿ ಮಾರ್ಗದೊಳಗೆ ನಡಿಬೇಕು ಎಂಬುದು ಶಾಣ ತತ್ವ ಇದೆ. ಅದಕ್ಕೆಲ್ಲರೂ ಶಾಣ ಬಸವಣ್ಣವರು 76 ವರ್ಷ ವಯಸ್ಸ ದಾಸೋಮೂರ್ತಿಗಳು ದೇವಿ ದೇವರಿಗೆ ಪದ ಅವರಲ್ಲಿ ಇದ್ದಿದ್ದಿಲ್ಲ. ಒಬ್ಬ ಜಂಗಮ ಮೂರ್ತಿ, ವಯಸ್ಸಾದ ಜಂಗಮ ಮೂರ್ತಿ, ಅವ್ರು ದಂಶ ಕೊಡ್ತಿತ್ತು. ನ್ಯಾಯಾಲಯ ಮ್ಯಾಲೆ ಹಾಕಿತ್ತು, ನ್ಯಾಯಾಲಯ ಹಾಕಿತ್ತು. ಆ ದಮ್ಮ ಅಂದ್ರೆ ಬಂದಾಗ ದಮ್ ಬತ್ತು ಅಂದ್ರೆ ಯಾವತ್ತು ಆ ಭಯಂಕರ ಆಸರೆ ಅಲ್ಲ ಅವಾದು ಯಾವ ವಿಚಾರ ಏನು ಮಾಡಲ್ಲ. ಆಗ ಶಾನು ಬಸವಣ್ಣವ್ರ ಕಾಲು ಬಿದ್ದು ಸ್ವಾಮಿ ಕ್ರಿಯಾಮೂರ್ತಿ ಸ್ವಾಮಿ, ಆ ದಮ್ ಸೇರಿದ ಸ್ವಾಮಿ, ಯಪ್ಪ ಎಲ್ಲರಿಗೂ ಬೇಕಾದೆಲ್ಲ ಕೊಟ್ಟದೆ, ನನ್ನ ಶರೀರಕ್ಕೆ ಈ ದಮ್ಮಿನ ರೋಗ ಕೊಟ್ಟದೆ, ಇದು ನಾನು ನಿದ್ದೆ ಮಾಡಿಬಿಡ್ಬಾರ್ದು, ಮತ್ತು ಪತ್ನ ನಾನು ಒಯ್ಯುವಾಕು. ಅದಕ್ಕೆ ಶನ ಬಸವ ಈ ದಮ್ಮನ್ನು ನೀ ತಗೊಂಡು ನನಗೆ ಆರಾಮ ಮಾಡು ಅನ್ನೋ ಸ್ವಾಮಿ. ಶಾನು ಬಸವಣ್ಣವರು ಇಲ್ಲಿ ಹಂಗತ್ತ ಮರಕಾಲು ಹೋಗಿ ಆ ಜಂಗಮನ ಪಾದಕ್ಕೆ ನಮಸ್ಕಾರ ಮಾಡಿ ಯಾವುದೋ ಹಚ್ಕೋಬೇಕು. ಸ್ವಾಮಿಗಳ ನಿಮ್ಮ ದಮ್ಮಿನ ಉಸಿರನ್ನೆಲ್ಲ ನನಗೆ ನೇಯಿ ಬೀಳಿ ಅಂದರು. ಆ ದಮ್ಮನ್ನ ಜಂಗಮದ ದಮ್ಮನ್ನ ಯಾರು ಶಾನು ಬಸವಣ್ಣವರು ಸ್ವೀಕಾರ ಮಾಡಿದ್ರು. ಆ ಜಂಗಮ ಆರಾಮಾದ್ರೆ ಹೋಗ್ರಿ, ಖರೆ ಶಾನು ಬಸವಣ್ಣವರ ದಮ್ ಚಾಲು ಆಗ್ರಿ. ಇದರ ಯತ್ನಿಗೆ ಶಾನು ಬಸವಣ್ಣವರು ಉಸಿರು ಮ್ಯಾಲ ಕೆಳಗೆ ಆಗುತ್ತೆ. ಒಬ್ಬ ಜಂಗಮ ಪಾವನಾಗಿ ಹೋದ. ಆಗಲೂ ಶಾನು ಬಸವಣ್ಣವರು ಎಲ್ಲ ಸಮಾಜದನ್ನು ಶಾಂತಿ ಹೇಳಿದ್ರು. ನಮಗೇನು ಶಿವನ ಆಜ್ಞೆ, ಅವನ ಆಜ್ಞೆಯಿಂದ ಭೂಮಿಗೆ ಬಂದಿದ್ದೆವು. ಇನ್ನು ಮೇಲೆ ಆ ಶಿವನ ಆಜ್ಞೆ ಪ್ರಕಾರ ನಾವು ಹೋಗ್ಬೇಕಾಗಿತ್ತಂತೆ. ಶಾನು ಬಸವಣ್ಣವರು ತಮ್ಮ ಅಂತಿಮ ಅಂದ್ರೆ ಲಿಂಗೈಕ್ಯ ಸ್ವರೂಪ ಮಹಾಲಿಂಗದೊಳಗೆ ಶಾಂತರು ಆಜ್ಞೆ ಮಾಡಿ ಹೇಳ್ತಾರೆ, ತಾವೆಲ್ಲರೂ ಬರೀಪ್ಪ, ನಿಮ್ಮ ದರ್ಶನ ನಮ್ಗೆ ಕೊಡ್ರಿ. ಯಾಕಂದ್ರೆ ನಮ್ಗಿಂತ ಭಕ್ತರ ದರ್ಶನ, ಜಂಗಮರ ದರ್ಶನ ಬಹಳ ಪವಿತ್ರ ಐತಿ. ನಾವು ಇನ್ನು ಮೇಲೆ ನಿಮ್ಮೆಲ್ಲರಿಗೂ ಆನಂದ ಆಗಲಿ, ಎಲ್ಲರಿಗೆ ಸುಖವಾಗಲಿ. ನೀವು ಯಾವತ್ತು ಈ ಪ್ರಪಂಚದಲ್ಲಿ ಇದ್ದುಕೊಂಡು ದೇವರನ್ನು ಕಾಣುವಂಥ ಮಾರ್ಗಕ್ಕೆ ನಿಮ್ಮನ್ನೆಲ್ಲರೂ ಒಯ್ದು ಬರುವಂತ ಹೇಳಿ ಶಾನು ಬಸವಣ್ಣವರು ರಾತ್ರಿ 12 ಗಂಟೆಗೆ 1827 ಇಸ್ವಿಗೆ ರಾತ್ರಿ 12 ಗಂಟೆಗೆ ಫಾಲ್ಗುಣ ಮಾಸ ಕೃಷ್ಣ ಪಕ್ಷ ಪ್ರತಿ ಪದ ದಿವಸ ಗುರುವಾರ ಇರ್ತವತ್ತು ರಾತ್ರಿ 12 ಗಂಟೆಗೆ ನಾವು ನಿಮ್ಮೆಲ್ಲರನ್ನಾಗಲಿ ನಾವು ಶಿವಲೋಕಕ್ಕೆ ಹೋಗ್ತೀವಂತೆ ಕಂಡು ಎಲ್ಲರಿಗೂ ಶುಭಾಶೀರ್ವಾದವನ್ನು ಮಾಡಿ ಹರಹರ ಮಹಾದೇವಂತ ಲಿಂಗವನ್ನೇ ಪೂಜಿಸುತ್ತಾ ಶರಣರು ವೈದ್ಯರಾತ್ರಿಗೆ ಲಿಂಗೈಕ್ಯರ ಜೈ ನಮಃ ಶರಣರು ಲಿಂಗೈಕ್ಯರಾದಾಗ ಜನಸಂಖ್ಯೆ ಸೇರಿ ಸಮಾಧಿ ಕ್ರಿಯೆಗಳನ್ನು ವಿಧಿವೃತ್ತವಾಗಿ ಮಾಡಿ ಆನಂದ ದೀಪವನ್ನು ಹಚ್ಚಿ ಶರಣರ ಸಮಾಧಿ ಕ್ರಿಯೆಗಳನ್ನು ಮಾಡಿ ಶರಣರು ಪಂಚಮಹಾಭೂತಗಳಲ್ಲಿ ವಿಲೀನಾಗಿ ಜನಿಸಿದಲ್ಲಿ ಶರಣ ಬಸವಣ್ಣವರಾದ ಅಂತಹ ಶರಣ ಬಸವಣ್ಣವರು ಲಿಂಗೈಕ್ಯರಾಗಿ ಇವತ್ತಿಗೆ 261 ವರ್ಷಗಳಾದರು. ನೋಡಿ, 261 ವರ್ಷಗಳಾದರೂ ಕೂಡ ಶಾಂತರ ಮುಂದೆ ನಂದಾದೇವಿಗೆ ಇವತ್ತಿನವರೆಗೂ ಇತ್ತು. ಆನಂದ ದೀಪ ನಂದಾದೇವಿಗೆ ಸಮಾಧಿ ಮುಂದೆ 261 ವರ್ಷದಿಂದ ನಡ್ಕೊಂಡು ಬಂದೈತಿ. ಡಾಕ್ಟ್ರೆ ಅಂತವರಿರ್ಬೇಕು. ಅಂತ ಕಲಬುರಗಿಯ ಮಹಾನ್ ಶರಣರು ಗುರುವಿನ ಸನ್ನಿಧಾನದಲ್ಲಿ ಗುರುವಿನ ಸ್ಮರಣೆಯಲ್ಲಿ ಒಂದು ಬಾಜುಕ ಗುರುವಿನ ಗದಿಗೈತಿ, ಒಂದು ಬಾಜುಕ ಅವ್ರ ಗದಿಗೈತಿ. ಗುರು ಧ್ಯಾನ ಯಾವಾಗಲೂ ಸನ್ನಿಧಿಗೆ ಇರ್ಬೇಕಂತೇಳಿ ಶರಣರು ತಮ್ಮ ಸಮಾಧಿ ಒಳಗೆ ಲಿಂಗ ರೂಪದೊಳಗೆ ಇವತ್ತು ಅಸಂಖ್ಯ ಭಕ್ತರ ವಲಯ ಮಂದಿರದಲ್ಲಿ
ತೊಡಗ್ತಾ ಇದ್ದಾರೆ ಅಂತ ಶರಣ ಬಸವಣ್ಣವರ ಶ್ರೀರಾಮಕೃಷ್ಣವನ್ನ ಭಾಗದಿಂದ ಕಾವಾಗವನ್ನ ತಾವೆಲ್ಲ ಜೀವರಿಗೆ ಮೊದಲದ್ದಾಗಿ ಅರ್ಚೆ ಮಾಡಿಕೊಂಡು ಅವರ ಮೂಲ ಮಾತು ಏನ್ರಿ ಗುರು ಗುರುವಿನ ಬಿಟ್ಟಿರಬಾರ್ದು. ಗುರು ಪಕ್ಷ ಲಿಂಗವನ್ನು ಯಾವ ಅಂಗಡಿ ಮೇಲೆ ಧಾರಣ ಮಾಡಬೇಕು, ದೇವರನ್ನು ಮುಗಿಸ್ಬೇಕು. ನಾವು ಅದು ಲಿಂಗಮಾಮೂರ್ತಿಯನ್ನು ತೃಪ್ತಿ ಮಾಡಬೇಕು. ಇದು ಸರಳ ಮಾಡ್ತಾರೆ ಶರಣ ಬಸವಣ್ಣವರು ದೇವರು ಕಾಣಬೇಕು ಹಾಕಿ ಅಂತ ಶರಣ ಬಸವಣ್ಣವರ ಇವತ್ತಿನ ಮಹಾತ್ಮ ಸ್ವರೂಪ ಅದು ಬಹಳ ಅತ್ಯುತ್ತಮವಾದ ಮಂಗಲ ಸ್ವರೂಪ. ಅದಕ್ಕೆ ಇದು ಮುಗಿತೈತಿ, ಅದು ತಿಳ್ಕೊಬೇಡ್ರಿ. ಯಾವ್ದು ಮುಗಿತೈತ್ರಿ? ಯಾವ್ದು ಮುಗಿತೈತಿ ಜಗತ್ತಿನೊಳಗ? ನಾಮರೂಪ ವಸ್ತುಗಳ ಹತ್ತ ಮುಗಿತಾವ್. ನಾಮರೂಪ ರಹಿತವಾದ ಅಮರತ್ವ ತತ್ವ ಏನೈತಿ ನೋಡ್ರಿ, ಅದು ಯಾವಾಗಲೂ ಬೆಳಗುದು, ಯಾವ ಕಾಲಕ್ಕೂ ಬೆಳಗುದು. ಅಂಥ ತತ್ವವನ್ನು ಅರಿಕೆ ಮಾಡಿದವರು ಶರಣರು. ಅಂಥ ಶರಣ ಬಸವಣ್ಣವರ ನೆನಪಿನಿಗಾಗಿ ನೆನೆಯುವುದು ಮಹಾತ್ಮ ನಮಸ್ಕಾರ. ಹಣಮುಕ್ತಿ ಬರುವ ಎಲ್ಲಿ ಮುಕ್ತಿ ಬೇಕಾಗಿ ಶಾಸ್ತ್ರೋದಿ ಶಾಸ್ತ್ರೋದು ಆ ಪುರಾಣ ಕೇಳಿ ಈ ಪುರಾಣ ಕೇಳೋದು ಹೊತ್ತು ಹೋಗ್ತಾವ. ಪುರಾಣ ಶಬ್ದ ನಾಲ್ಕು ಫೇಮಸ್ರಿ, ಅದಕ್ಕೆ ಪುರಾಣ ಅಂತ ಕರ್ದಾದೆ. ಪುರಾಣ ನೋಡ್ರಿ ಮಾತು ಎಷ್ಟು ಮುಂಚೆ ಆಯ್ತು ನೋಡ್ರಿ. ಪುರಾಣ ಇದು ಹರಿದಲ್ಲ, ಇದು ಹೊಸದು. ಹರಿದು ಯಾವ್ದ್ರಿ? ವಯಸ್ಸಾದ ಹರಿದು. ಪುರಾಣ ಇದು ಜಗತ್ತಿರುವವರಿಗೆ, ಶಿವ ಇರುವವರಿಗೆ ಇರ್ತಕ್ಕಂಥ ತತ್ವ ಏನಾಯ್ತು ನೋಡ್ರಿ, ಅದು ಯಾವಾಗಲೂ ನಮಗೆ ನಿಮ್ಗೆ ಹೊಸಾದ. ಅದಕ್ಕೆ ಪುರಾಣ ಹೊಸಾದ ಹೌದಲ್ರಿ. ಈಗ ಶಾಲೆ ಬಸವಣ್ಣವ್ರು 261 ವರ್ಷ ಆಚೆಗೆ ಆಗ್ಯಾರ. ಇವತ್ತು ನಾವು ಇದು ಹೇಳ್ತೀವಿ ನಿಮಗೆಲ್ಲ ಹೊಸಾದ ಹರಿದಿದ್ದು ಹೊಸಾದ ನೋಡಿ. ಎಷ್ಟು ಮರಣ ಇರ್ಬೇಕಿದ್ರು ಒಳಗೆ. ಯಾಕೆ 18 ಪುರಾಣ ಬರಲ್ಲ? ಯಾಕೆ ಮರ್ಸಿಗಳು ಅದಕ್ಕಿಂತ ಪುರಾ ಆಗ್ಬೇಕು, ಅದಕ್ಕಿಂತ ಮೊದಲೇ ಐತಿ. ಅಂತ ಶಾನು ಜಗತ್ತಿಗೆ ಸಾಧ್ಯದ ಮಹಾಂತರನ್ನ ನಾವು ನೀವು ಸ್ನಾನ ಮಾಡಬೇಕು. ಇದು ನಮ್ಮೆಲ್ಲರ ಭಾಗ್ಯ. ಅಂಥ ಪುಣ್ಯ ಎಲ್ಲ ಪಡ್ಕೊಂಡು ಬಂದಿರಿ. ಇದು ಸಿಗಬೇಕಾದ್ರೂ ಪುಣ್ಯ ಅಂತಂದ್ರೆ ಟಿಕೆಟ್ ಸಿಗ್ತೀವಿ. ಬಂಗಾರ ಗಿಡ ಕುಂತಾರ ರಾಜ್ಯದ ಕುಂತಾನ ಮಾರಿದ್ದಾಗ ಬಂಗಾರ ಗಿಡ ಕುಂತಾರ. ಆ ಕೈಲಾಸ ಹೋಗ್ಬೇಕಾದ್ರೆ ಟಿಕೆಟ್ ಯಾವ್ದ್ರಿ? ಪುಣ್ಯದ ಟಿಕೆಟ್. ಆ ಪುಣ್ಯ ಇದ್ದಾವ್ರೆ ಈ ಗಾಡಿ ಹತ್ತದ್ರಿ. ಪುಣ್ಯ ಇದ್ದಾವ್ರಿ ಇದು ಬರಂಗ ಇದ್ದಾವ್ರಿ. ಅವರು ಹೊರಗಿಂದ ಹೊರಗೆ ವ್ಯಾಪಾರದಿ ಈಗ ಇರ್ತಾರೆ. ನೀವು ಖರೆ ವ್ಯಾಪಾರಿ ಮಂದಿ ನೋಡ್ರಿ. ಯಾಕಂದ್ರೆ ಇದು ಶಾನ ಬಸವಣ್ಣವರ ಫಸ್ಟ್ ಇದ್ರೊಳಗೆ ಅವೆಲ್ಲ ಮೂರ್ತಿ ಮಾಡಿರಿ. ಶಾನ ಬಸವಣ್ಣನ ಎಲ್ಲ ಕೊಡ್ತಾನು. ಅವನ ನಾವು ನಿಮ್ಮ ಹೋಗಿ ದಾಂಡಿಗೆ ಮುಟ್ತಾನ ಮಾತನ್ನ ಹೇಳಿ ಇನ್ನ